ಸಂಸ್ಥಾನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡ್ತಾ ಇರತಕ್ಕಂಥ ಸಮಸ್ತ ಸದ್ಭಕ್ತರಿಗೂ ಕೂಡ ಶ್ರೀ ಮೂಕಾಂಬಿಕಾ ದೇವಿ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಬರುವಂಥ ಭಕ್ತರು ಕೇಳುತ್ತಾರೆ, ಮೃತ್ಯುಂಜಯ ಹೋಮವನ್ನು ಮಾಡೋದ್ರಿಂದ ಯಾವ ರೀತಿಯಾದಂಥ ಪ್ರಯೋಜನಗಳು ಉಂಟಾಗತ್ತೆ, ಅಥವಾ ಆ ಹೋಮವನ್ನು ಯಾವ ರೀತಿ ಮಾಡಬೇಕು, ಎಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಭಕ್ತಾದಿಗಳು ಕೇಳೋದ್ರಿಂದ ನಾನು ಯಾವ ರೀತಿ ಮಾಡಬೇಕು, ಅದರಿಂದ ಯಾವ ರೀತಿಯಾದಂತಹ ಪ್ರಯೋಜನಗಳಾಗತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ತೇನೆ. ನೋಡಿ, ಆ ಹೆಸರೇ ಹೇಳುವಂತೆ ಮೃತ್ಯುಂಜಯ ಅಂತ ಹೇಳಿದ್ರೆ ಮೃತ್ಯುವನ್ನು ಜಯಿಸುವವನು ಮೃತ್ಯುಂಜಯ. ಯಾರು ಅಂತ ಹೇಳಿದ್ರೆ, ಈಗ ನನ್ನ ಹಿಂದೆ ಇರುವಂತಹ ಶಿವ ಅಂತ ಹೇಳಿದ್ರೆ ಮಹಾಲಿಂಗೇಶ್ವರ ದೇವರು ಅಥವಾ ಈಶ್ವರ, ಅಥವಾ ಶಿವನಿಗೆ ಸಾಕಷ್ಟು ನಾಮಧೇಯಗಳಿದ್ದಾವೆ, ಆ ಮೃತ್ಯುಂಜಯ. ಹಾಗಾಗಿ ಅವನನ್ನು ಪ್ರಾರ್ಥನೆ ಮಾಡಿ ಆತನಿಗೆ ಹವಿಸ್ಸನ್ನು ಸಮರ್ಪಣೆ ಮಾಡಿದರೆ ನಮಗೆ ಏನು ಸಮಸ್ಯೆ ಇದೆ ಅದರಿಂದ ಹೊರಗಡೆ ತರುವ, ಅಂದರೆ ಆರೋಗ್ಯ ಸಮಸ್ಯೆ ಏನಿದೆ ಅದರಿಂದ ಹೊರಗಡೆ ತರುವಂಥ ಕೆಲಸವನ್ನು ಮಹಾಲಿಂಗೇಶ್ವರ ಅಥವಾ ಶಿವ ಅಥವಾ ಈಶ್ವರ ಅಥವಾ ಮಹಾಲಿಂಗೇಶ್ವರ ಅಥವಾ ಮೃತ್ಯುಂಜಯ ಮಾಡ್ತಾನೆ ಅನ್ನುವಂಥದ್ದು ಅದು ಶಾಸ್ತ್ರ ಹೇಳುವಂಥದ್ದು. ಯಾಕೆ ಮೃತ್ಯುಂಜಯ ಹೋಮವನ್ನು ಮಾಡಬೇಕು ಅಂತ ಹೇಳಿದ್ರೆ, ಈಗ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಬಹಳ ಅನಾರೋಗ್ಯ ಸಮಸ್ಯೆ ಆಗಿರುತ್ತೆ, ಅಥವಾ ಆತನಿಗೇನೋ ICUನಲ್ಲಿ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಾರೆ, ಅಥವಾ ಅವನ ಆಯಸ್ಸು ಮುಗಿದು ಹೋಗುವಂಥ ಸಂದರ್ಭಗಳಿರುತ್ತೆ. ಆ ಸಮಯದಲ್ಲಿ ಏನು ಮಾಡ್ತಾರೆ, ಮೃತ್ಯುಂಜಯ ಹೋಮವನ್ನು ಮಾಡಿಸಿದ್ರೆ ಆತ ಯಾರ ಹೆಸರಲ್ಲಿ ನಾವು ಮೃತ್ಯುಂಜಯ ಹೋಮವನ್ನು ಮಾಡಿಸ್ತೇವೆ ಮೃತ್ಯುವನ್ನು ಜಯಿಸ್ತಾನೆ ಆ ವ್ಯಕ್ತಿ ಅನ್ನುವಂಥದ್ದು ಅದು ಶಾಸ್ತ್ರಗಳು ಹೇಳುವಂಥದ್ದು. ಈಗ ನೋಡಿ, ಯಾವುದೋ ಒಬ್ಬ ವ್ಯಕ್ತಿ ಆಸ್ಪತ್ರೆಯಲ್ಲಿ ಇರ್ತಾನೆ, ಆತನಿಗೆ ಬಹಳ ಆರೋಗ್ಯ ಸಮಸ್ಯೆ ಆಗಿರುತ್ತೆ, ಆತ ICUನಲ್ಲಿ ಇರ್ತಾನೆ. ಆತನ ಹೆಸರಿನಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ನದಿ ತೀರಗಳಲ್ಲಿ, ಅಥವಾ ಸಾಧ್ಯವಾದರೆ ಈಗ ಯಾರೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಸಂದರ್ಭಗಳಿಲ್ಲ, ಸೊ ದೇವಸ್ಥಾನಗಳಲ್ಲಿ ಮಾಡುವಂಥದ್ದು ಬಹಳ ಉತ್ತಮ ಆಗುತ್ತೆ. ಹಾಗಾಗಿ ದೇವಸ್ಥಾನಗಳಲ್ಲಿ ಆತನ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿಸಿ ಮೃತ್ಯುಂಜಯ ಹೋಮವನ್ನು ಮಾಡಿಸೋದ್ರಿಂದ ಆತನ ಆಯಸ್ಸು ಅಥವಾ ಆತ ಯಾವ ಪರಿಸ್ಥಿತಿಯಲ್ಲಿದ್ದಾನೆ ಆ ಪರಿಸ್ಥಿತಿಯಿಂದ ಹೊರಗೆ ಬಂದು ಆತ ಮನೆಗೆ ಹೋಗುವಂಥ ಒಂದು ಸ್ಥಿತಿಗೆ ಬರುತ್ತಾನೆ. ಅದಾದ ನಂತರದಲ್ಲಿ ಯಾರಿಗೊಬ್ಬರಿಗೆ ಅನಾರೋಗ್ಯ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಬಾಧಿಸ್ತಾ ಇರುತ್ತೆ, ಯಾವುದೇ ಆಸ್ಪತ್ರೆಗಳಿಗೆ ಹೋದರೂ ಕೂಡ ಅವರ ಆರೋಗ್ಯ ಸರಿ ಹೋಗ್ತಾ ಇರಲ್ಲ, ಸಾಕಷ್ಟು ದೇವಸ್ಥಾನಗಳಿಗೆ ಹೋದರೂ ಕೂಡ ಅವರ ಆರೋಗ್ಯ ಸರಿ ಹೋಗ್ತಾ ಇರಲ್ಲ, ತಡೆಗಳನ್ನು ಹೊರಡಿಸಿರ್ತಾರೆ ಆದರೂ ಕೂಡ ಅವರ ಆರೋಗ್ಯ ಸರಿ ಹೋಗ್ತಾ ಇರಲ್ಲ. ನೋಡಿ, ಆರೋಗ್ಯ ಸರಿ ಹೋಗಲಿಕ್ಕೆ ಶಿವನನ್ನು ವೈದ್ಯನಾಥೇಶ್ವರ ಅಂತ ಹೇಳ್ತೇವೆ. ಎಲ್ಲ ವೈದ್ಯರಿಗಿಂತ ದೊಡ್ಡ ವೈದ್ಯ ಅಂತ ಹೇಳಿದ್ರೆ ಶಿವ ಅಥವಾ ಮಹಾಲಿಂಗೇಶ್ವರ. ಸೊ ಈತನನ್ನು ಪ್ರಾರ್ಥನೆ ಮಾಡಿ ವಿಶೇಷವಾದಂಥ ರೀತಿಯಲ್ಲಿ ರುದ್ರಾಭಿಷೇಕವನ್ನು ಅಥವಾ ಮೃತ್ಯುಂಜಯ ಹೋಮಗಳನ್ನು ಮಾಡಿಸೋದ್ರಿಂದ ಅವರ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಮತ್ತು ಕೆಲವೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ, ಯಾರೋ ಹೇಳಿದ್ರು ಅಂತ ಹೇಳಿ ಯಾವುದ್ಯಾವುದೋ ದೇವಸ್ಥಾನಗಳಿಗೆ ಹೋಗುವಂಥದ್ದು ಮತ್ತು ಏನೇನೋ ಮಾಡುವಂಥದ್ದು ಅದನ್ನೆಲ್ಲ ಮಾಡ್ತಾರೆ. ಅದು ಯಾವುದನ್ನು ಕೂಡ ಮಾಡುವಂಥ ಅಗತ್ಯ ಇರಲ್ಲ. ನಿಮಗೇನಾದರೂ ಆರೋಗ್ಯ ಸಮಸ್ಯೆಗಳು ಹೆಚ್ಚಿಗೆ ಇದ್ದಲ್ಲಿ ಒಂದು ಮೃತ್ಯುಂಜಯ ಹೋಮವನ್ನು ಮಾಡಿಸಿ. ಮೃತ್ಯುಂಜಯ ಹೋಮವನ್ನು ವೇದೋತ್ತಮರು ಅಥವಾ ವೇದವನ್ನು ಬಲ್ಲಂಥವರು ಕೂಡ ವಿಶೇಷವಾದಂಥ ರೀತಿಯಲ್ಲಿ ಹೋಮವನ್ನು ಮಾಡ್ತಾರೆ. ಸೊ ಆ ಹೋಮಗಳನ್ನು ಮಾಡಿಸೋದ್ರಿಂದಾಗಿ ವಿಶೇಷವಾದಂಥ ಫಲಗಳನ್ನು ನೀವು ಪಡಿಬಹುದು. ಯಾವುದೇ ಥರದ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಆ ಅನಾರೋಗ್ಯದ ಸಮಸ್ಯೆ ಎಲ್ಲದರಿಂದಲೂ ಕೂಡ ನೀವು ಹೊರಗಡೆ ಬರ್ಬೋದು. ಮತ್ತು ಈ ಕೆಲವೊಬ್ಬರಿಗೆ ಮೃತ್ಯುಂಜಯ ಹೋಮವನ್ನು ಮಾಡಿಸ್ಲಿಕ್ಕಾಗಲ್ಲ, ಅಂಥವರೆಲ್ಲ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ವಿಶೇಷವಾದಂಥ ರೀತಿಯಲ್ಲಿ ಅವರು ರುದ್ರಾಭಿಷೇಕಗಳನ್ನು ಶಿವನ ದೇವಸ್ಥಾನದಲ್ಲಿ ಹಾಲಿನಿಂದ ರುದ್ರಾಭಿಷೇಕಗಳನ್ನು 5 ಸೋಮವಾರಗಳು ಮಾಡಿಸಿದ್ದೇ ಆದಲ್ಲಿ ಅವರ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ. ನೋಡಿ, ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯಾವುದೇ ಒಂದು ಪೂಜಾ ಕೈಂಕರ್ಯಗಳನ್ನು ನೀವು ಮಾಡುವಾಗ ಆಗಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಶ್ರದ್ಧಾಭಕ್ತಿಯಿಂದ ಮಾಡಬೇಕಾಗತ್ತೆ. ಶ್ರದ್ಧೆ ಇಲ್ಲ ಅಂತ ಹೇಳಿದ್ರೆ ಅದು ಬಹಳ ಸಮಸ್ಯೆ ಆಗುತ್ತೆ. ನೋಡಿ, ಅದೇ ನಮಗೆ ಯಾವುದಾದ್ರೂ ಒಂದು ಅಚ್ಚುಮೆಚ್ಚಿನ ಕೆಲಸ ಆಗಿರುತ್ತೆ, ಅಥವಾ ಈಗ
ನೀವುಗಳೆಲ್ಲರೂ ಕೂಡ ನೋಡ್ತೀರಿ, ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ನೋಡ್ತೀರಿ. ಅದನ್ನು ನೋಡುವಾಗ ಯಾವ ರೀತಿಯಾದಂತಹ ಶ್ರದ್ಧೆ ಅನ್ನುವಂಥದ್ದು ಇರುತ್ತೆ. ಅದೇ ರೀತಿಯಾದಂಥ ಶ್ರದ್ಧೆ ನೀವು ಪೂಜೆಯನ್ನು ಮಾಡಬೇಕಾದ್ರೆ ಅಥವಾ ಸಂಕಲ್ಪವನ್ನು ಮಾಡಬೇಕಾದ್ರೆ ವಿಶೇಷವಾದಂಥ ರೀತಿಯಲ್ಲಿ ಶ್ರದ್ಧೆ ಅನ್ನುವಂಥದ್ದು ಬಹಳ ಮುಖ್ಯ. ಸೊ ಈ ಶ್ರದ್ಧೆಯನ್ನು ಇಟ್ಟುಕೊಂಡು ದೇವರನ್ನ ಪ್ರಾರ್ಥನೆ ಮಾಡಿ, ಯಾರೋ ಪುರೋಹಿತರು ಹೇಳಿದರೆ ಅನ್ನುವಂಥ ರೀತಿಯಲ್ಲಿ ನೀವು ಮಾಡೋದಲ್ಲ. ಇದನ್ನು ಮಾಡೋದರಿಂದ ನಾವು ಆರೋಗ್ಯ ಸರಿ ಹೋಗುತ್ತೆ, ನಾವು ಈ ಸಮಸ್ಯೆಯಿಂದ, ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರ್ತೀವಿ ಅನ್ನುವಂತಹ ನಂಬಿಕೆಯನ್ನೇ ಇಟ್ಟುಕೊಂಡು ನೀವು ಪೂಜಾ ಕೈಂಕರ್ಯಗಳನ್ನು ಮಾಡಿಸ್ಬೇಕಾಗತ್ತೆ. ನೋಡಿ, ನಾವು ರಾತ್ರಿ ಮಲಗ್ತೇವೆ, ಯಾವ ಒಂದು ನಂಬಿಕೆಯಿಂದ ಬೆಳಗ್ಗೆ ಏಳ್ತೇವೆ ಅನ್ನುವಂಥ ನಂಬಿಕೆಯಿಂದ ರಾತ್ರಿ ಮಲಗ್ತೇವೆ, ಹೌದಾ? ಅದೇ ರೀತಿ ನಂಬಿಕೆಯನ್ನು ಇಟ್ಟುಕೊಂಡು ನಮ್ಮ ಅನಾರೋಗ್ಯ ಸಮಸ್ಯೆಯನ್ನು ಮಹಾಲಿಂಗೇಶ್ವರ ದೇವರು ನಿವಾರಣೆ ಮಾಡ್ತಾನೆ ಅನ್ನುವಂಥ ರೀತಿಯಲ್ಲಿ ನಂಬಿಕೆಯನ್ನು ಇಟ್ಟು ಮಾಡಿದ್ದೇ ಆದಲ್ಲಿ ವಿಶೇಷವಾದಂತಹ ಫಲಗಳನ್ನು ನಾವು ಸ್ವೀಕಾರ ಮಾಡಬಹುದಾಗಿರುತ್ತೆ ದೇವರಿಂದ. ಸೊ ಈ ರೀತಿಯನ್ನು ಮಾಡಿದ್ದೇ ಆದಲ್ಲಿ ವಿಶೇಷವಾದಂಥ ಫಲಗಳನ್ನು ನೀವು ಹೊಂದಬಹುದು. ಮತ್ತು ಮಹಾಲಿಂಗೇಶ್ವರ ದೇವರಿಗೆ ಅಥವಾ ಶಿವನಿಗೆ ಅಥವಾ ಈಶ್ವರನ ಸಾನ್ನಿಧ್ಯದಲ್ಲಿ ಹಾಲಿನಿಂದ ರುದ್ರಾಭಿಷೇಕಗಳನ್ನು ಮಾಡಿಸುವಂಥ ಸಂದರ್ಭಗಳಲ್ಲಿ 4 ಸೋಮವಾರಗಳು ಹಾಲಿನಿಂದ ರುದ್ರಾಭಿಷೇಕವನ್ನು ಮಾಡಿಸಿ, ಕೊನೆಯ ಸೋಮವಾರ ಪಂಚಾಮೃತದಲ್ಲಿ ರುದ್ರಾಭಿಷೇಕ ಮಾಡಿಸಿ 108 ಬಿಲ್ವಪತ್ರೆಯನ್ನು ಮಾಲೆ ಮಾಡಿ ಅದನ್ನು ಶಿವನ ತಲೆ ಮೇಲೆ ಇಡಿಸಿ ಪ್ರಾರ್ಥನೆಯನ್ನು ಮಾಡಿ, ಮತ್ತು ವಿಶೇಷವಾಗಿ ಮೊಸರನ್ನು ನೈವೇದ್ಯ ಮಾಡಿಸಿ, ಮೊಸರನ್ನು ನೈವೇದ್ಯ ಮಾಡಿಸುವಂಥ ಸಂದರ್ಭದಲ್ಲಿ ಮೊಸರನ್ನಕ್ಕೆ ಒಗ್ಗರಣೆಯನ್ನು ಹಾಕುವಂತಿಲ್ಲ. ನೀವು ಒಗ್ಗರಣೆ ಹಾಕಲೇಬೇಕು ಅನ್ನುವಂಥದ್ದಿದ್ದರೆ ತುಪ್ಪ ಮತ್ತು ಇಂಗನ್ನು ಬಳಸಿ ಒಗ್ಗರಣೆ ಹಾಕಬೇಕಾಗತ್ತೆ. ಮತ್ತು ವಿಶೇಷವಾದಂಥ ಸಂದರ್ಭಗಳಲ್ಲಿ ಇದನ್ನು ಮಾಡಿ ಶಿವನಿಗೆ ಸಮರ್ಪಣೆ ಮಾಡಿದ್ರೆ ಆತ ನಮಗೆ ಶೀಘ್ರವಾಗಿ ಅನುಗ್ರಹ ಮಾಡ್ತಾನೆ ಅನ್ನುವಂಥದ್ದು ವಾಡಿಕೆ. ಇದಾದ ಮೇಲೆ ನೈವೇದ್ಯವನ್ನು ಮಾಡಿಸಿ ಅದನ್ನು ಪ್ರಸಾದ ಅಂತ ಹೇಳ್ತಾರೆ. ನೈವೇದ್ಯ ಆದ ಕೂಡಲೇ ಗರ್ಭಗುಡಿ ಒಳಗಡೆ ಏನು ನೈವೇದ್ಯ ಹೋಗಿ ಬಂದ ಕೂಡಲೇನೆಯ ಅದು ಪ್ರಸಾದ ಅಂತ ಹೇಳಿ ಆಗುತ್ತೆ. ಹಾಗಾಗಿ ಅದನ್ನು 14 ಜನರಿಗೆ ಕೊಟ್ಟರೆ ನೀವು ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಅನ್ನುವಂಥದ್ದನ್ನು ನಾನು ಹೇಳ್ಬೋದು. ಹಾಗಾಗಿ ಇದನ್ನು ಮಾಡಿ ವಿಶೇಷವಾದಂತಹ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗಲಿ. ಮತ್ತು ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡಿ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ಬಂಧನಾತ್ ಮೃತ್ಯುರ್ಮುಕ್ಷೀಯಮಾಮೃತ ಆತ್ ಅಂತ ಹೇಳಿ ಈ ಮಂತ್ರವನ್ನು ನೀವು ಪಠನೆ ಮಾಡಿದ್ದೇ ಆದಲ್ಲಿ ವಿಶೇಷವಾದಂಥ ಫಲಗಳನ್ನು ನೀವು ಹೊಂದಬಹುದು ಅಂತ ಹೇಳ್ಬೋದು. ಮೂಕಾಂಬಿಕಾದೇವಿ, ಮಹಾಲಿಂಗೇಶ್ವರ ದೇವರು ಹಾಗೆ ಮಹಾಗಣಪತಿ ದೇವರು ನಿಮಗೆಲ್ರಿಗೂ ಕೂಡ ಆಯಸ್ಸು ಆರೋಗ್ಯವನ್ನು ಕೊಟ್ಟು ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕೊಟ್ಟು ನಿಮಗೆಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋದಲ್ಲಿ ಮುಗಿಸ್ತೇನೆ. ಧನ್ಯವಾದಗಳು. ಶುಭ ದಿನ. ಶ್ರೀ ಮೂಕಾಂಬಿಕಾ ಮಹಾಸಂಸ್ಥಾನ ಅನ್ನುವಂತಹ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮೂಕಾಂಬಿಕಾ ಮಹಾಸಂಸ್ಥಾನ ಯೂಟ್ಯೂಬ್ ಪೇಜನ್ನು ಸಪೋರ್ಟ್ ಮಾಡಿ ಅಂತ ಹೇಳಿ ನಿಮ್ಮನ್ನು ಕೇಳ್ಕೊಳ್ತೇನೆ. ಧನ್ಯವಾದಗಳು.